ಭಕ್ತನಾದ ಧರ್ಮರಾಜನು ಭಕ್ತಿ ಎಂಬ ಬಳ್ಳಿಯನ್ನು ಎಲ್ಲ ಕಾಲೊಂದಷ್ಟಕ್ಕೆ ಸುತ್ತಿಳೆಯಲು ಮತ್ತು ಅವರನ್ನು ಸಲಹುವ ಕಾರಣ ಈ ಜಂಬೂದ್ವೀಪಕ್ಕೆ ಬರುಣವಾಯಿತು. ಗಂಡೈ ಸಾರಥಿ ತಿಳಿದ್ಯನ ಬಂದ ಸಂಗತಿ. ಐಶ್ವರ್ಯ ಮತ್ತು ಮೇಲೆ ಹೇಳುವಂತವರಾಗಿ ಹೇ ಯಮನಂದನ, ಹೇ ಕೃಷ್ಣಮುರಾರಿ, ನೀನು ನನ್ನನ್ನು ಏನು ಕಾರಣ ಧ್ಯಾನ ಮಾಡಿದೆ ಮತ್ತು ನಿನಗೆ ಬಂದಿರುವ ಬಂಧನವು ಏನಿರುವುದು? ಚಂದದಿಂದ ಬಿದ್ದರೆ ಸಹಿ ಯಮನಂದನ. ಹೇ ಸ್ವಾಮಿ ಶ್ರೀಹರಿಯೇ, ಹೇ ಧರ್ಮನಂದನ, ಇಂದಿನ ದಿವಸ ವಾಯುನಂದನನು ಸುಂದರವಾದ ವನಾಂತರದ ಸಂಚರಿಸಲಿಕ್ಕೆ ಹೋಗಿ ಜಂಬೂ ವೃಕ್ಷದಲ್ಲಿ ಇರುವ ಒಂದೇ ಒಂದು ಫಲವನ್ನು ತೆಗೆದುಕೊಂಡು ಬಂದಿರುವನು. ಆ ಫಲದಿಂದ ಎಮ್ಮ ಆಕಾಶವಾಣಿಯು ನಿಮಗೆ ಕುಂದು ಬಂದಿರುವುದೆಂದು ನುಡಿದಿರುವುದು. ಆದ ಕಾರಣ ಕೃಷ್ಣನನ್ನು ಧ್ಯಾನಿಸಿ ನಿಮ್ಮ ಕುಂದನ್ನು ನಿವಾರಿಸಿಕೊಳ್ಳಿರೆಂದು ನುಡಿದಿರುವುದು. ಆದ ಕಾರಣ ನಮಗೆ ಬಂದ ಆಪತ್ತನ್ನು ನಿವಾರಿಸಬೇಕಯ್ಯ ಶ್ರೀ ಕೃಷ್ಣಮುರಾರಿ ಮುಕುಂದರೇ. ಭಕ್ತವತ್ಸಲ ನಿನ್ನ ಭಕ್ತಿಗೆ ಒಲಿದೆನು ನಾನು. ಇದಕ್ಕೆ ನೀನು ಸರ್ವತಾಲೋಚನ ಮಾಡಬೇಡ. ಯುಕ್ತಿಯಿಂದ ಈ ಫಲವನ್ನು ಆ ವೃಕ್ಷಕ್ಕೆ ಹಚ್ಚಬೇಕಾಗುತ್ತದೆ. ತೀವ್ರದಿಂದ ಈ ಫಲವನ್ನು ಜಂಬೂ ವೃಕ್ಷದ ಬಳಿಗೆ ತೆಗೆದುಕೊಂಡು ಹೋಗೋಣ ನಡೆಯುವಂತವರಾಗಿ. ಯಾಕ ಪಾಂಡುಪುತ್ರರೇ, ಯಾಕಾಗಲೇ ಶ್ರೀ ಕೃಷ್ಣಮುರಾರಿಯೇ. ಹೇ ಶ್ರೀಹರಿ, ಹೇ ಧರ್ಮನಂದನ, ಈ ಹಿಂದಿನ ದಿವಸ ಈ ಫಲವು ತನ್ನ ಸ್ಥಳಕ್ಕೆ ಹೊಂದುವುದು ಹೇಗೆ? ಇದರ ಉಪಾಯವನ್ನು ತಿಳಿಸಬೇಕೇ ಶ್ರೀ ಕೃಷ್ಣಮುರಾರಿಯೇ. ಹೇ ಯಮನಂದನ, ಹೇ ಗೋವಿಂದ, ಈ ಫಲವು ತನ್ನ ಸ್ಥಳವನ್ನು ಹೊಂದಬೇಕಾದರೆ ಇದನ್ನು ನೆಲದ ಮೇಲೆ ಇಟ್ಟು ಸುಲಲಿತವಾದ ನಿಮ್ಮ ಕರಗಳನ್ನು ಜೋಡಿಸಿ ನಿಮ್ಮ ನಿಮ್ಮ ಮನದಿಷ್ಟವನ್ನು ಹೇಳಿದರೆ ಈ ಫಲವು ತನ್ನ ಸ್ಥಳವನ್ನು ಹೊಂದುತ್ತದೆ. ಕಂಡಿರ ರಾಜೇಂದ್ರನೇ, ಯಾಕಾಗಲಲ್ಲ ಶ್ರೀ ಪರಮಾತ್ಮನೇ. ಪರಮಾತ್ಮನೇ, ಹೇ ಧರ್ಮನಂದನ, ಸತ್ಯವೇ ತಾಯಿ, ದೈವವೇ ತಂದೆ, ದೈವವೇ ಶ್ರೇಷ್ಠನು, ಶಾಂತಿಯೇ ಭಾವೈಕ್ಯನು, ಧರ್ಮವೇ ಪುತ್ರನು, ಇವು 6 ಗುಣಗಳು ಎಲ್ಲಲ್ಲಿ ಇದ್ದಿದ್ದೆ. ಆದರೆ ನೀವು ನಿನ್ನ ಸ್ಥಾನವನ್ನು ಹೊಂದಿಕೊಳ್ಳಲಯ್ಯ ಪರಮಾತ್ಮನೇ. ಹೇ ದೇವಾದಿದೇವ, ದಯಾ ಸಿಂಧುವೆ, ಪ್ರಾಣವೊಂದನ್ನಾದರೂ ಬಿಟ್ಟು ಯಾವಾಗಿಯೂ ಮನುಷ್ಯರಿಂದ
ನೀ ಪತಿವ್ರತ ಧರ್ಮ ಸಹಜವಾದರೆ ನೀನು ನಿನ್ನ ಸ್ಥಳಕ್ಕೆ ಹೋಗು ದೇವ ಮಹಾನುಭಾವ. ಅಮ್ಮ ತಂಗಿ ದ್ರೌಪದ, ಹೇ ಅಣ್ಣ ಪರಮಾತ್ಮ. ಔದುಂಬ ರಾಣಿ ಪುಷ್ಪವಾಣಿ ಶ್ವೇತವಾಣಿಂಚ ವಾಯಸಂ ಮಧ್ಯದರಂ ತಲ ಪಚ್ಚದಾರಿ ಹೃದಯಂ ನಪಶ್ಯುತ. ಹೇ ತಂಗಿ ದ್ರೌಪದ, ಹೇ ಅಣ್ಣ ಇದರ ಪರಮಾತ್ಮ. ತಾತ್ಪರ್ಯವೇನೆಂದರೆ ಅದೇನಿರುವುದು? ಭುವಿಯಲ್ಲಿ ಹತ್ತಿ ಹೂವನ್ನು ಕಾಣಬಹುದು, ಬಿಳಿ ಕಾಗೆಯನ್ನು ಕಾಣಬಹುದು, ನೀರಿನಲ್ಲಿ ಮೀನಿನ ಎತ್ತೆಯನ್ನು ಸಹ ಕಾಣಬಹುದು. ಆದರೆ ಸ್ತ್ರೀಯ ಅಂತರಂಗವನ್ನು ತಿಳಿಯುವುದು ಅಸಂಭವವು. ಹೇ ತಂಗಿ ದ್ರೌಪದ, ಹೇ ಅಣ್ಣ ಪರಮಾತ್ಮ. ಈ ಮೂರು ಲೋಕದಲ್ಲಿ ನಿನ್ನ ಕೀರ್ತಿಯು ಹೊಗಳುತ್ತಿರುವುದು ಹೀಗಾಗಲಿಕ್ಕೆ ಕಾರಣವೇನಮ್ಮ ತಂಗಿ? ಹೇ ಭಗವಂತನೇ, ಹೇ ನಾನು ಚಿಕ್ಕಂದಿನಲ್ಲೂ ಪಾಂಡವರ ಲಗ್ನವಾಗಬೇಕೆಂದು ನಿಶ್ಚಯಿಸಿದ್ದೆನು. ಆ ಸಮಯದಲ್ಲಿ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರೆಂದು ವಾರ್ತೆಯನ್ನು ಕೇಳಿ ನನ್ನ ಬಯಕೆಯು ಸಂಪೂರ್ಣವಾಗಲವು. ಅವರ ವಂಶದವರು ಯಾರಾದರೂ ತಿಳಿಯಲು ಹೇ ಅಣ್ಣ, ಹೇ ಕರ್ಣನು ಓರ್ವನ ಇರುವನೆಂದು ತಿಳಿಯಿತು. ಯಾರಾದರೇನೋ ಅವರ ವಂಶದವರೇ ಸರಿ ಎಂದು ಮನದೊಳಗೆ ನಿಶ್ಚಯಿಸಿದ್ದರು. ಇಷ್ಟೇ ನನ್ನ ಅಭಿಪ್ರಾಯವು. ಆದರೆ ಧರ್ಮವು ಎಲ್ಲರಿಗೂ ಕೆಳಗೆ ಗೋವರ್ಧನ ಎನ್ನ ಬಂಧು ಪ್ರೇಮದ ಬಂಧುಗಳಾದ ಕುಂತಿ ಪುತ್ರರೇ, ಸಂತುಹಾರನಾದ ಶ್ರೀ ಭೀಮೇಶನ ಅಂತ ಕಣದಿಂದ ಈ ಬಲವು ತನ್ನ ಸ್ಥಳವನ್ನು ಹೊಂದಿಕೊಂಡಿತು. ಸರ್ವರಿಗೂ ಸಂತೋಷವಾಯಿತು. ಇನ್ನು ನಾನು ದ್ವಾರಕಾವತಿಯನ್ನು ಕುರಿತು ಗಮನ ಮಾಡುತ್ತೇನೆ. ಇನ್ನು ನೀವು ನಿಶ್ಚಿಂತೆಯಿಂದ ಇರುವಂತವರಾಗಿ ಪಾಂಡುಪುತ್ರರೇ. ಹೇ ದೇವ ಪರಮಾತ್ಮರೇ, ಹಾಗಾಗಲು ಹೋಗಿ ಬರುವಂತವರಾಗಿರಿ. Hey!